ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆ ಶಿವ ಪಾರ್ವತಿ ಎಡ್ಕುಕ್ ಅಂತ ಒಂದು ತಮಿಳ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು 700 ಜನಕ್ಕೆ ಮತ್ತೆ 700-800 ಲಾಡುಗಳನ್ನ ಮಾಡ್ತಾ ಇದ್ದಾರೆ. ಸೊ ಯಾವ ತರ ಮಾಡ್ತಾರೆ ಅಂತ ಅವರಿದ್ದೇನೆ ಕೇಳೋಣ, ಬನ್ನಿ ಫ್ರೆಂಡ್. ಸರ್, 700 ಜನಕ್ಕೆ 12 ಕೆಜಿ ಸಕ್ಕರೆ. 12 ಕೆಜಿ ಸಕ್ಕರೆ ಫಸ್ಟ್ ಏನ್ ಮಾಡ್ತಾ ಇದ್ದೀರಿ? ಪಾಕ ಮಾಡ್ತಾರೆ. ಸಕ್ಕರೆ ಪಾಕ ನೋಡಿ ಫ್ರೆಂಡ್ಸ್, ಸಕ್ಕರೆ ಪಾಕ ಮಾಡ್ತಾ ಇರುವಂತದ್ದು. 12 ಕೆಜಿ ಸಕ್ಕರೆಗೆ ಅವ್ರು 5 ಲೀಟರ್ ನೀರ್ ಹಾಕ್ತಾರೆ. 5 ಲೀಟರ್ ನೀರ್ ಹಾಕೋತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, 5 ಲೀಟರ್ ನೀರ್ ಹಾಕೋದು ಇರುವಂತದ್ದು ಸಕ್ಕರೆ ಪಾಕ ಮಾಡ್ಲಿಕ್ಕೆ. ನೋಡಿ, ಇದು ಪಾಕ ರೆಡಿ ಮಾಡ್ಕೊತಾ ಇದ್ದಾರೆ. ಸಕ್ಕರೆ ಪಾಕ ರೆಡಿ ಮಾಡ್ಕೊತಾ ಇರುವಂತದ್ದು. ಸಕ್ಕರೆ ಪಾಕ ರೆಡಿ ಆಗ್ಬೇಕಾದ್ರೆ ಎಷ್ಟು ಟೈಮ್ ಬೇಕು? ಅರ್ಧ ಗಂಟೆ ಸಕ್ಕರೆ ಪಾಕ ಬೇಕು. ಅರ್ಧ ಗಂಟೆ ರೆಡಿ ಮಾಡ್ಕೋಬೇಕು ಈ ತರ ಸಕ್ಕರೆ ಪಾಕ. ಇದು ತುಂಬಾ ತೆಳು ಮಾಡ್ಕೋಬೇಕಾ ಇಲ್ಲ ಗಟ್ಟಿಯಾಗಿರ್ಬೇಕಾ? ಗಟ್ಟಿ ಇರ್ಬೇಕು. ಸ್ಪೆಷಲ್ ಲಾಡು ಮಾಡ್ಬೇಕು ಅಂದ್ರೆ ಪಾಕ ಗಟ್ಟಿಯಾಗಿರ್ಬೇಕು. ನೋಡಿ ಫ್ರೆಂಡ್ಸ್, ಇದು ಸಕ್ಕರೆ ಪಾಕ ರೆಡಿ ಆಗ್ತಾ ಇರುವಂತದ್ದು. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದು ಎಣ್ಣೆ ಹಾಕತಾ ಇರುವಂತದ್ದು. ಎಷ್ಟು ಲೀಟರ್ ಎಣ್ಣೆ ಹಾಕತಾ ಇದ್ದೀರಾ? ಇದು 15 ಲೀಟರ್ ಎಣ್ಣೆ ಹಾಕತಾ ಇದ್ದೀರಾ? 15 ಲೀಟರ್ ಎಣ್ಣೆ. ಫ್ರೆಂಡ್ಸ್, ಇದು 1 ಟಿನ್ ಫುಲ್ ಅಂದ್ರೆ 15 ಲೀಟರ್ ಎಣ್ಣೆ ಹಾಕೊಂಡಿದ್ದಾರೆ. ಲಾಡು ಹೊಡಿಯಕ್ಕೆ ಅನ್ಬಿಟ್ಟು ಈ ತರ ಕಲ್ಲೆಲ್ಲ ಈ ತರ ಜೋಡಿಸ್ಕೊಂಡಿದ್ದಾರೆ ಇವರು. ಇದು ಲಾಡು ಹೊಡೆಯಕ್ಕೆ ಹಾಕೋದು. 10 ಕೆಜಿ ಕಡಲೆ ಹಿಟ್ಟು ಬ್ಯಾಗು ತಗೊಂಡಿದ್ದಾರೆ. ಇದರಲ್ಲಿ ಅವರು 7 ಕೆಜಿ ಹಿಟ್ಟನ್ನು ಮಾತ್ರ ಬಳಸ್ತಾರೆ. ಯಾಕೆಂದ್ರೆ ಇವ್ರು ಮಾಡ್ತಾ ಇರುವಂತದ್ದು 700-800 ಲಾಡು, ಸ್ಪೆಷಲ್ ಲಾಡುಗಳು. ಸೊ ನೋಡಿ, ಹಾಕೋತಾ ಇದಾರೆ. 7 ಕೆಜಿ ಅಷ್ಟು ಹಿಟ್ಟನ್ನು ಹಾಕೋತಾ ಇದ್ದಾರೆ. ಹಾಗೇನೆ ಒಂದ್ ಸ್ವಲ್ಪ ಕಲರ್ ಕೂಡ ರೆಡಿ ಮಾಡ್ಕೋತಾ ಇರುವಂತದ್ದು ಇದು. ಇದು ಸ್ಪೆಷಲ್ ಲಾಡುಗೆ ಒಂದ್ ಸ್ವಲ್ಪ ಕಲರ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕಲರ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಈಗ ನೀರನ್ನ ಹಾಕೊಂಡು ಕಲ್ಸ್ಕೊಡ್ತಾ ಇದಾರೆ ಹಿಟ್ಟನ್ನ. ನೋಡಿ ಯಾವ ತರ ಕಲ್ಸ್ಕೊತಾ ಇದಾರೆ ಅಂತ. ಯಾವುದೇ ಗಂಟುಗಳು ಇಲ್ದಂಗೆ ನೀಟಾಗಿ ಕಲ್ಸ್ಕೊತಾ ಇದಾರೆ. ಒಂಥರ ಏನ್ ಕಲರ್ ನೀರಿದೆ ಅದನ್ನ ಹಾಕೋತಾ ಇದಾರೆ. ನೋಡಿ, ಕಲರ್ ನೀರ್ನ ಹಾಕೋದವರು ಅಂತ. ನೋಡಿ ಫ್ರೆಂಡ್ಸ್, ಇದು ಒಂದು ಹದವಾಗಿ ಕಲ್ಸಿ ಹಿಟ್ಟನ್ನ ಕಲ್ಸ್ಕೊಂಡಿರುವಂತದ್ದು. ಜಾಸ್ತಿ ತುಂಬಾ ಗಟ್ಟಿ ಆಗೋಗ್ತೀರಾ ಮತ್ತೆ ತೆಳುವನು ಆಗೋಗ್ತೀರಾ. ನೀಟಾಗಿ ಕಲ್ಸ್ಕೊಂಡಿದ್ದಾರೆ ಒಂದು ಮೀಡಿಯಂ ಆಗಿ. ನಂತರ ಈಗ ಎಣ್ಣೆಗೆ ಬಿಡ್ತಾ ಇರುವಂತದ್ದು. ನೋಡಿ ಯಾವ ತರ ಅಂತ. ಇದೊಂದು ಕರೆಕ್ಟ್ ಪ್ರೋಸೆಸ್ ಅಲ್ಲೇ ಬಿಡ್ಬೇಕು. ನೋಡಿ, ಸ್ಪೆಷಲ್ ಲಾಡು ಮಾಡ್ಬೇಕಾದ್ರೆ ಇದೆಲ್ಲ ಪ್ರೊಸೀಜರ್ ಈ ತರ ಇದೆ. ಸೊ ನಮಗೂ ಕೂಡ ಈ ತರ ಗೊತ್ತಿರ್ಲಿಲ್ಲ. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಚೆನ್ನಾಗಿ ಬಂದಿದೆ ಅಂತ. ನಂತರ ಈಗ ಪಾಕಕ್ಕೆ ಹಾಕತಾ ಇರುವಂತದ್ದು. ಏನು ಮೊದಲೇ ನಾವು ಕಾಯಿಸಿ ಇಟ್ಕೊಂಡಿದ್ವಿ ಪಾಕನ, ಅದಕ್ಕೆ ಒಂದು ಬೂಂದಿ ತರ ಆದ್ಮೇಲೆ ಅದನ್ನ ಪಾಕಕ್ಕೆ ಹಾಕತಾ ಇರುವಂತದ್ದು. ನೋಡಿ, ಇದು ಸಕ್ಕರೆ ಪಾಕಕ್ಕೆ ಹಾಕೋತಾ ಇದ್ದಾರೆ. ನಂತರ ಈ ತರ ನೀಟಾಗಿ ಹಚ್ಚಿ
ತಗೊಳ್ಬೇಕು. ಸರ್ ಎಣ್ಣೆಯಿಂದ ಇದು ತಗೊಂಡಿದ್ದೀರಾ? ಇದು ಎಣ್ಣೆ ಎಷ್ಟು ನಿಮಿಷ ಇರ್ಬೇಕು ಇಲ್ಲಿ? 2 ನಿಮಿಷ ಇರ್ಬೇಕು. 2 ನಿಮಿಷ ಇದು ಚೆನ್ನಾಗಿ ಅದು ಪಾಕ ಕುಡಿಬೇಕು. ಪಾಕ ಕುಡಿಬೇಕು. 2 ನಿಮಿಷ ಇರೋದು ಸರಿ ಚೆನ್ನಾಗಿ ಬರೋದು. ಓಕೆ, 2 ನಿಮಿಷ ಆಗಿತ್ತು ನಮ್ಮ ಹಾಕೋಣ. ಸೊ ನೋಡಿ ಫ್ರೆಂಡ್ಸ್, 2-3 ನಿಮಿಷ ಆಗಿದೆ. ನೋಡಿ ಈಗ ಪಾಕದಿಂದ ಒಂದು ಜಾರ್ಲಿಗೆ ಹಾಕೋತಾ ಇದ್ದಾರೆ. ಸೊ ಎಲ್ಲ ಬೂಂದಿ ಕಾಳು ಕೂಡ ಚೆನ್ನಾಗಿ ಪಾಕವನ್ನು ತಗೊಂಡಿದೆ. ಸೊ ಸ್ವೀಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಆಲ್ರೆಡಿ ನಾನು ಸ್ವಲ್ಪ ಟೇಸ್ಟ್ ಮಾಡಿದ್ದೀನಿ. ಸೊ ಚೆನ್ನಾಗಿರೋ ಪಾಕ. ನೋಡಿ ಫ್ರೆಂಡ್ಸ್, ಇದು ಬೂಂದಿ ತರ ಮಾಡಿರುವಂತದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಒನ್ಸ್ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಜಸ್ಟ್ ಚೆನ್ನಾಗಿ ಆರದ್ಮೇಲೆ ಉಂಡೆ ಕಟ್ಕೊಳ್ಳುವಂಥದ್ದು. ನೋಡಿ ಫ್ರೆಂಡ್ಸ್, ಇದ ಚೆನ್ನಾಗಿ ಆರದಾದ್ಮೇಲೆ ಇವರು ಈಗ ಅರ್ಧ ಕೆಜಿ GRB ತುಪ್ಪನ ಇದಕ್ಕೆ ಹಾಕೋತಾ ಇದ್ದಾರೆ. ಹಾಕೊಳ್ಳಿ ಸರ್. ಸೊ ಈ ಥರ ತುಪ್ಪ ಹಾಕೊಳ್ಳೋದ್ರಿಂದ ಬೂಂದಿ ಕಾಳು ಕೂಡ ತುಂಬ ಸಾಫ್ಟ್ ಆಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದು GRB ತುಪ್ಪ ಹಾಕೋತಾ ಇರುವಂತದ್ದು ಇದು. ಈ ತರ ತುಪ್ಪ ಹಾಕೋದ್ರಿಂದ ತುಪ್ಪದ ಫ್ಲೇವರ್ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅರ್ಧ ಕೆಜಿ ಬಾದಾಮ್ ಮಿಕ್ಸ್ ಹಾಕೋತಾ ಇದ್ದಾರೆ. ಹಾಕೊಳ್ಳಿ. ಈ ಬಾದಾಮ್ ಮಿಕ್ಸ್ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಏನಾದರೂ ಈ ಪಾಕ ತುಂಬ ವೆಟ್ನೆಸ್ ಇತ್ತು ಅಂತಂದರೆ ಅದೆಲ್ಲ ಸುಮ್ಮನೆ ಡ್ರೈ ಆಗಿರುತ್ತೆ. ಸೊ ಎಲ್ಲನೂ ಕಾಳು ಕೂಡ ತುಂಬ ಫ್ರೀ ಆಗಿರುತ್ತೆ. ಇದಾದ ನಂತರ ಗೋಡಂಬಿನ ಹಾಕೋತಾ ಇದ್ದಾರೆ. ಗೋಡಂಬಿ ಎಷ್ಟು ಹಾಕೋದಿದೆ? ಅರ್ಧ ಕೆಜಿ ಗೋಡಂಬಿನ ಹಾಕೋತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದಾದ ನಂತರ 150 ಗ್ರಾಮ್ ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದಾರೆ. ಇದು ನೋಡಿ, ಇದು ಏಲಕ್ಕಿ ಪೌಡರ್. ಈ ಏಲಕ್ಕಿ ಪೌಡರ್ ಹಾಕೋದ್ರಿಂದ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದಾದ ನಂತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋತಾರೆ. ಈಗ ನೋಡಿ, ಇದು ಮಿಕ್ಸ್ ಮಾಡ್ಕೋತಾ ಇರುವಂತದ್ದು. ಯಾಕೆಂದ್ರೆ ಎಲ್ಲ ಐಟಮ್ ಏನ್ ಹಾಕಿದ್ದಾರೆ ಎಲ್ಲ ಮಿಕ್ಸ್ ಕೂಡ ನೀಟಾಗಿ ಹೊಂದಬೇಕು. ಸೊ ಅದಕ್ಕೋಸ್ಕರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ನೋಡಿ, ಇದಾದ ನಂತರ ಕ್ಲೀನ್ ಆಗಿ ಉಂಡೆ ಮಾಡ್ತಾ ಇರುವಂತದ್ದು. ನೋಡಿ ಯಾವ ತರ ಮಾಡ್ತಾ ಇದಾರೆ ಅಂತ ನೋಡಿ. ಒಂದ್ಸರಿಗೆ 2 ಉಂಡೆ ಮಾಡ್ತಾ ಇದಾರೆ ನೋಡಿ. ತುಂಬಾ ಚೆನ್ನಾಗಿ ಬಂದೈತೆ. ಗೋಡಂಬಿ ಎಲ್ಲ ನೀಟಾಗಿ ಮೇಲ್ಗಡೆ ಕಾಣಿಸೋದ್ರಿಂದ ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಇವ್ರು ಯಾವುದೇ ಹೆಲ್ಪರ್ನ ಯೂಸ್ ಮಾಡ್ಕೋತಾ ಇಲ್ಲ, ಒಬ್ಬರೇ ಎಲ್ಲ ಮಾಡ್ತಾ ಇದಾರೆ. ನೋಡಿ ಫ್ರೆಂಡ್ಸ್, ಇದು ಒಂದು ಟ್ರೇ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಒಂದು 120 ಪೀಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ತುಂಬಾ ಚೆನ್ನಾಗಿ ಬಂದೈತೆ. ನಾನು ಕೂಡ ಟೇಸ್ಟ್ ಮಾಡಿದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಬೇಕು ಅಂದ್ರೆ ಫಂಕ್ಷನ್ಗೆ ಇವ್ರನ್ನ ಕರ್ಸ್ಬೋದು. ಇವ್ರ ಹೆಸರು ತಮಿಳ್ ಅಂತ ಹೇಳಿ. ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.